ಮಡಿಕೇರಿ ಚಾರಣಕ್ಕೆ ತೆರಳಿದ ಯುವತಿ ನಾಪತ್ತೆ ಪ್ರಕರಣ. ತಡಿಯಂಡಮೋಳ್ ಬೆಟ್ಟಕ್ಕೆ ಚಾರಣಕ್ಕೆ ತೆರಳಿದಂತ ಯುವತಿ ಮಡಿಕೇರಿ ತಾಲೂಕಿನ ಕಕ್ಕಬ್ಬೆ ಬಳಿಯ ತಡಿಯಂಡಮೋಳ್, ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕಕ್ಕಬ್ಬೆ. 48 ಗಂಟೆ ಕಳೆದ್ರೂ ಪತ್ತೆಯಾಗದ ಕೇರಳ ಮೂಲದ ಯುವತಿ ಮೂರನೇ ದಿನಕ್ಕೆ ಕಾಲಿಡ್ತಾ ಇದೆ. ನಾಪತ್ತೆಯಾದ ಶರಣ್ಯ ಹುಡುಕಾಟ ಕಾರ್ಯಾಚರಣೆ ಸ್ಥಳಕ್ಕೆ ಆಗಮಿಸಿರುವಂತದ್ದು ಶರಣ್ಯ ಸಹೋದರ ಶ್ಯಾಮ್. ನೋಡಿ, ಶರಣ್ಯ ಸುಳಿವೆ ಸಿಗ್ತಾ ಇದೆ. ಗುರುವಾರ 9 ಜನರ ಜೊತೆಗೆ ಟ್ರಕ್ಕಿಂಗಿಗೆ ಅಂತ ತೆರಳಿದ್ದು ಶರಣ್ಯ. ಅದಾದ್ಮೇಲೆ ನಾಪತ್ತೆ ಆಗಿದ್ರು. ಕೇರಳದ ಕೋಝಿಕೋಡ್ ನಿವಾಸಿ 36 ವರ್ಷದ ಶರಣ್ಯ ನಾಪತ್ತೆ ಆಗಿರೋದು. ಮನೆಯಲ್ಲಿ ಯಾರಿಗೂ ತಿಳಿಸದೆ ಟ್ರಕ್ಕಿಂಗಿಗೆ ಅಂತ ಬಂದಿದ್ದ ಶರಣ್ಯ ತಡಿಗಂಡಮೋಳ್ ಟಪ್ಪಲಿನ ಹೋಮ್ ಸ್ಟೇನಲ್ಲಿ ತಂಗಿ ಟ್ರಕ್ಕಿಂಗಿಗೆ ಅಂತ ತೆರಳಿದ್ರು. ಜೊತೆಯಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದಿದ್ದ 9 ಮಂದಿ ಚಾರಣಿಗರೂ ಇದ್ರು. ಆದರೆ ವಾಪಸ್ ಆಗುವಾಗ ಹೋಗೋ ಗುಂಪಿನಿಂದ ಬೇರ್ಪಟ್ಟಿರುವಂಥದ್ದು ಶರಣ್ಯ. ಗುರುವಾರ ಸಂಜೆ ಹೋಮ್ ಸ್ಟೇ ಮಾಲೀಕರಿಗೆ ಕರೆ ಮಾಡಿದ್ರು ಶರಣ್ಯ. ಕರೆ ಮಾಡಿ ಕಾಡಿನಲ್ಲಿ ದಾರಿ ತಪ್ಪಿರೋದಾಗಿ ಮಾಹಿತಿಯನ್ನು ನೀಡಿದ್ರು ಶರಣ್ಯ. ಪೊಲೀಸ್ ಮತ್ತು ಅರಣ್ಯ ಇಲಾಖೆಯ 60ಕ್ಕೂ ಅಧಿಕ ಸಿಬ್ಬಂದಿಯಿಂದ ಹುಡುಕಾಟ ನಡೆಸಲಾಗ್ತಾ ಇದೆ. ಯುವತಿಯ ಹುಡುಕಾಟಕ್ಕೆ ಡ್ರೋನ್ ಮತ್ತು ಡಾಗ್ ಸ್ಕ್ವಾಡ್ ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ. ಎಷ್ಟೇ ಹುಡುಕಾಟ ನಡೆಸಿದ್ರೂ ಈ ಕ್ಷಣದವರೆಗೆ ಪತ್ತೆಯಾಗದ ಶರಣ್ಯ. ಸರ್ಚಿಂಗ್ ಆಪರೇಷನ್ಗೆ ಸಾಥ್ ನೀಡಿದ ಸ್ಥಳೀಯ ಗ್ರಾಮದ ಯುವಕರು. ದಟ್ಟವಾದ ಕಾಡು, ದುರ್ಗಮ ರಸ್ತೆ, ಮಳೆ ಮತ್ತು ಕಾಡಾನೆ ಕಾರ್ಯಾಚರಣೆಗೆ ಸವಾಲಾಗಿದೆ. ಆದರೂ ಹಗಲು ರಾತ್ರಿ ಅನ್ನದೇ ಮುಂದುವರ್ತಾ ಇರೋದು ಈ ಸರ್ಚಿಂಗ್ ಆಪರೇಷನ್. ಸದ್ಯ ಶರಣ್ಯ ಸುರಕ್ಷಿತವಾಗಿ ಮರಳೋದಕ್ಕೆ ಅಂತ ಹರಕೆ ಹೊತ್ತಿರೋದು ಗ್ರಾಮಸ್ಥರು. ಕುಡಿಯ ಜನಾಂಗದ ಮಲೆತಮ್ಮಚ್ಚ ದೇವರಿಗೆ ಬೆಟ್ಟ ತಪ್ಪಲಿನ ಗ್ರಾಮಸ್ಥರು ಹರಕೆ ಹೊತ್ತಿದ್ದಾರೆ. ನಿನ್ನೆ ಸರಣಿ ಎಂಬ ಒಂದು ಹೆಣ್ಮಗಳು ತಡೆಯನ್ನು ಬೆಟ್ಟಕ್ಕೆ ಚಾರಣ ಬಂದು ಎಲ್ಲೂ ದಾರಿ ತಪ್ಪಿ ಕಾಣಾಗಿದ್ದು ನಿನ್ನೆಯಿಂದ ಇವತ್ತು ತನಕ ಹುಡುಕಿಯಲ್ಲಿ ಸಿಕ್ಕಿಲ್ಲ. ಈಗಾಗಲೇ ಅವರ ಅಣ್ಣ ಶ್ಯಾಮ್ ಬಂದಿದ್ದಾರೆ. ಈಗ ನಮ್ಮ ಮಕ್ಕಳೊಂದು ನಮ್ಮ ಯೋಕಪಡಿಯ ನಾಗರಿಕರು ಒಂದು 20ರಿಂದ 30 ನಾಗರಿಕರು ಈಗಾಗಲೇ ಕಾಡು ಒಳಗಡೆ ಹುಡುಕ್ತಾ ಇದ್ದಾರೆ. ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಕೂಡ ಸಂಪೂರ್ಣ ಸಹಕಾರ ಕೊಟ್ಟು ಹುಡುಕ್ತಾ ಇದ್ದಾರೆ. ಪೊಲೀಸ್ ನಾಯಿ ತಂದಿದ್ದಾರೆ. ಈಗ 5 ಗಂಟೆ ತನಕ ಏನು ಸುಳಿಯೇ ಸಿಕ್ಕಿಲ್ಲ. ಬಹುಶಃ ನಾವು ದೇವರನ್ನು ಪ್ರಾರ್ಥಿಸ್ಕೊಂಡಿದ್ದೀವಿ, ಆ ದೇವ್ರ ದಯದಿಂದ ಚೆನ್ನಾಗಿರಲಿ, ಚೆನ್ನಾಗಿ ನಮಗೆ ಬಂದು ಸಿಕ್ಕಲಿ ಅಂತೇಳಿ. ಈಗ ಅಣ್ಣ ಬಂದು ಅಣ್ಣನ ಜೊತೆ ಮಾತಾಡಿದ್ದು ಸಂತೋಷ ಆಯಿತು. ಯವಕ್ಕಪಡಿ ಗ್ರಾಮದಲ್ಲಿ ನಿನ್ನೆ ಸರಣಿ ಎಂಬ ಒಂದು ಹೆಣ್ಮಗಳು ತಡೆಯನ್ನು ಬೆಟ್ಟಕ್ಕೆ ಚಾರಣ ಬಂದು ಎಲ್ಲೂ ದಾರಿ ತಪ್ಪಿ ಕಾಣಾಗಿದ್ದು ನಿನ್ನೆಯಿಂದ ಇವತ್ತು ತನಕ ಹುಡುಕಿಯಲ್ಲಿ ಸಿಕ್ಕಿಲ್ಲ. ಈಗಾಗಲೇ ಅವರ ಅಣ್ಣ ಶ್ಯಾಮ್ ಬಂದಿದ್ದಾರೆ. ಈಗ ನಮ್ಮ ಮಕ್ಕಳೊಂದು ನಮ್ಮ ಯೋಕಪಡಿಯ ನಾಗರಿಕರು ಒಂದು 20ರಿಂದ 30 ನಾಗರಿಕರು ಈಗಾಗಲೇ ಚೆನ್ನಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್. ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಮಾಹಿತಿ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಏನೆಲ್ಲ ಅಡೆತಡೆ ಆಗ್ತಾ ಇದೆ ಕಾರ್ಯಾಚರಣೆಗೆ? ಏನಂತಂದ್ರೆ ಈಗಾಗಲೇ ಹುಡುಗಿ ನಾಪತ್ತೆಯಾಗಿ ಕಳೆದ 48 ಗಂಟೆಗಳು ಕಳೆದಿರ್ತಕ್ಕಂಥದ್ದು. ಗುರುವಾರ ಸಂಜೆ ಏನು ಟ್ರಕ್ಕಿಂಗ್ ಯುವತಿ ಏನಿದೆ ಆಕೆ ನಾಪತ್ತೆ ಆಗಿರ್ತಕ್ಕಂಥದ್ದು. ಕೇರಳ ಮೂಲದ ಕ್ಯಾಲಿಕೇಟ್ನ ಏನು ವಾಟೆಕೋಡ್ ನಿವಾಸಿ ಆಗಿರುವಂತಹ ಶರಣ್ಯ ಏನಿದ್ದಾಳೆ, ಒಬ್ಳೆ ಒಂದು ಹೋಮ್ ಸ್ಟೇಗೆ ಬಂದಿರ್ತಾರೆ. ಹೋಮ್ ಸ್ಟೇ ಬಳಿಕ ಅಲ್ಲಿಂದ ಸೋಲೋ ಟ್ರಿಪ್ ಮಾಡೋನು ಆ ಟ್ರಕ್ಕಿಂಗ್ಗೆ ಬಂದಿರುವಂತ. ಇದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುವಂತದ್ದು 3ನೇ ಅತಿ ದೊಡ್ಡ ಬೆಟ್ಟ. ಹೀಗಾಗಿ ಈ ಒಂದು ಬೆಟ್ಟ ಏರ್ಬೇಕು ಅಂದ್ರೆ ಸಾಕಷ್ಟು ಕಡಿದಾದ ದಾರಿಯಲ್ಲಿ ಸಾಗಬೇಕು. ಜೊತೆಗೆ ಬರುವಂತ ದಾರಿ ಕೂಡ ಸಾಕಷ್ಟು ದುರ್ಗಮವಾಗಿರುವಂತದ್ದು. ಈಕೆ ಬರುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಮಿಸ್ ಆಗಿದೆ ಅನ್ನೋ ಮಾಹಿತಿ ಕೂಡ ಈಕೆ ಲಭ್ಯವಾಗ್ತಿರ್ತಕ್ಕಂಥ. ಈಕೆ ಒಬ್ಬಳೆ ಹೋದ ಸಂದರ್ಭದಲ್ಲಿ ಅಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳೇನು ಈಕೆ ಒಬ್ಬಳೆ ಹೋಗೋದು ಸೇಫ್ ಅಲ್ಲ, ಜೊತೆಗಾರನ್ನ ಅಂದ್ರೆ ಏನು ಸಹ ಚಾರಣಿಗರಿರ್ತಾರೆ ಅವರ ಜೊತೆಯಲ್ಲಿ ಕಳಿಸ್ಕೊಟ್ಟಿರುವಂತದ್ದು. ಈಕೆ ಬರುವಂತ ಸಂದರ್ಭದಲ್ಲಿ ಮಿಸ್ ಆಗಿರುವಂತದ್ದು. ಜೊತೆಗೆ ಆಕೆ ಬರುವಂತ ಎಲ್ಲೋ ಒಂದ್ ಕಡೆ ದಾರಿ ಮಿಸ್ ಆದ ಸಂದರ್ಭದಲ್ಲಿ ಆಕೆ ತಂಗಿದಂತ ಹೋಮ್ ಸ್ಟೇ ಏನಿದೆ ಆ ಮಾಲೀಕರಿಗೆ ಕರೆ ಮಾಡಿ ಒಂದು ವಿಚಾರವನ್ನ ತಿಳಿಸಿರ್ತಕ್ಕಂಥದ್ದು. ಅಂದ್ರೆ ನನಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ, ಇಲ್ಲಿ ನನಗೆ ದಾರಿ ಮಿಸ್ ಆಗಿದೆ ಅನ್ನೋ ಮಾಹಿತಿನ ಕೂಡ ಹಂಚಿಕೊಂಡಿರುವಂತದ್ದು. ಅದಾದ ಬಳಿಕ ಆಕೆಯ ನೆಟ್ವರ್ಕ್ ಸಂಪೂರ್ಣವಾಗಿ ಕಟ್ ಆಗಿರುವಂತದ್ದು. ಜೊತೆಗೆ ಅದಾದ ನಂತರ ಆಕೆ
ಹಿಂತಿರುಗಿ ಬಾರದ ಹಿನ್ನೆಲೆಯಲ್ಲಿ ಇಲ್ಲಿ ಎಂಟ್ರಿ ಪಾಯಿಂಟ್ ಏನಂತ ಎಂಟ್ರಿ ಪಾಯಿಂಟ್ ನಲ್ಲಿ ಯಾರೆಲ್ಲ ಹೋಗಿರ್ತಾರೆ ಅವರನ್ನ ಹೋಗುವ ಎಂಟ್ರಿಯನ್ನು ಮಾಡ್ಕೊಂಡಿರ್ತಾರೆ, ಜೊತೆಗೆ ಬರುವಂತ ಎಂಟ್ರಿಯನ್ನ ಕೂಡ ಮಾಡ್ತಿರುವಂತದ್ದು. ಬರುವಂತ ಸಂದರ್ಭದಲ್ಲಿ ಆಕೆಯ ಒಂದು ಮಿಸ್ ಆಗಿರುವಂತದ್ದು ಅಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಅದಾದ ಗುರುವಾರ ಸಂಜೆಯಿಂದಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಜೊತೆಗೆ ಸ್ಥಳೀಯರು ಕೂಡ ಆಕೆಯ ಹುಡುಕಾಟವನ್ನು ಕೂಡ ನಡೆಸಿರುವಂತದ್ದು. ಆದ್ರೆ ಆಕೆ ಎಲ್ಲೂ ಕೂಡ ಪತ್ತೆ ಆಗಿಲ್ಲ. ನಿನ್ನೆ ಕೂಡ ಸಂಜೆ ಒಂದು 6 ಗಂಟೆವರೆಗೂ ಕೂಡ ಹುಡುಕಾಟವನ್ನು ನಡೆಸಿದ್ರು ಕೂಡ ಆಕೆ ಪತ್ತೆ ಆಗ್ಲಿಲ್ಲ. ಡ್ರೋನ್ ಗಳನ್ನ ಬಳಸುವುದಾಗಿರ್ಬೋದು, ಜೊತೆಗೆ ಶ್ವಾನದಳವನ್ನು ಕೂಡ ಬಳಸಿ ಈಗ ಹುಡುಕಾಟವನ್ನು ಕೂಡ ನಡೆಸಿರ್ತಕ್ಕಂಥ. ಸದ್ಯ ಈಗ ಇನ್ನೂ ಕಾರ್ಯಾಚರಣೆ ಆರಂಭವಾಗಬೇಕಾಗಿರುವಂತದ್ದು. 10 ಗಂಟೆ ನಂತರದಲ್ಲಿ ಇದೀಗ ಕಾರ್ಯಾಚರಣೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಡ್ರೋನ್ ಗಳನ್ನ ಬಳಸುವಂತದ್ದು ಅಂದ್ರೆ ಡ್ರೋನ್ ಗಳನ್ನ ಬಳಸಿ ಹುಡುಕಾಟ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಅಡೆತಡೆ ಆಗುವಂತದ್ದು. ಅಂದ್ರೆ ಅದು ಕಡಿಲದ ಬೆಟ್ಟ ಜೊತೆಗೆ ಎತ್ತರದ ಮರಗಳು ಕೂಡ ಇರುತ್ತೆ. ಅಲ್ಲಿ ಡ್ರೋನ್ ತುಂಬಾ ಕೆಳಭಾಗದಲ್ಲಿ ಕೂಡ ಆಕೆಯನ್ನು ಹುಡುಕಾಟ ಮಾಡಲು ಸಾಧ್ಯವಾಗೋದಿಲ್ಲ. ಹಾಗಾಗಿ ಎಲ್ಲ ರೀತಿಯ ಹುಡುಕಾಟವನ್ನ ಅಂದ್ರೆ ಯಾವ ತಂತ್ರವನ್ನು ಯೂಸ್ ಮಾಡಬಹುದು, ಎಲ್ಲ ರೀತಿಯಲ್ಲಿ ಕೂಡ ನಡೆಸಿರ್ತಕ್ಕಂಥ. ಥ್ಯಾಂಕ್ ಯು ಲೋಹಿತ್. ತಮ್ಮೆಲ್ಲ